ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಕುಕ್ಕಿಂಗ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಅಕ್ಕಿನೂ ಹಾಕ್ಕೊಂತೀನಿ, ಅದು 2 ಟೇಬಲ್ ಸ್ಪೂನೇ. ಏನೂ ಅನ್ಕೊಂಬೇಡಿ, ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸ್ಪೂನಲ್ಲಿ ಹಾಕೋದಾ ಮತ್ತು ಕಪ್ಪಲ್ಲಿ ಹಾಕೋದಾ ಅಂತ ಅಷ್ಟೇ. ಕಪ್ಪಲ್ಲೇ ಹಾಕ್ಕೊಂಡೆ. ಆಮೇಲೆ ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ನೀವು ಜ್ಯೂಸಿಗಾದ್ರೆ ನೆನೆಸ್ಬೇಕಾಗತ್ತೆ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಪಾಯಸ ಮಾಡೋದ್ರಿಂದ 2 ಸಾಕು. ಆಮೇಲೆ ಗಸಗಸೆ ಮತ್ತು ಅಕ್ಕಿನ ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಕಪ್ಪಲ್ಲಿ ಗಸಗಸೆ ಮತ್ತು ಅಕ್ಕಿ ತೊಗೊಂಡಿದ್ವಲ್ಲ, ಅದು ಬಾಣಲೆಗೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಕೈ ಆಡಿಸ್ತಿರ್ಬೇಕು. ಸ್ವಲ್ಪ ಕೆಂಪಾದರೆ ಸಾಕು, ತುಂಬ ಆಗೋದು ಬೇಡ. ಅದು ಸ್ಮೆಲ್ ಬರುತ್ತೆ, ಆವಾಗ ಗೊತ್ತಾಗತ್ತೆ ನಿಮಗೆ. ಕೈ ಆಡಿಸ್ತಾ ಇರಬೇಕು. ನೀವು ಜ್ಯೂಸಿಗಾದರೆ ಬಾದಾಮಿ, ಗೋಡಂಬಿ ಯಾವ್ದು ಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಬಿಸಿನೀರಲ್ಲಿ ನೆನೆಸ್ಕೊಬೋದು. ನಾನು ಇದು ನೆನೆಸ್ತಾ ಇಲ್ಲ, ಬಾದಾಮಿ, ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಬೇಕು. ಸ್ವಲ್ಪ ಕೆಂಪಾಗ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಹಾಕ್ಕೊಬೇಕು ಬಾದಾಮಿ, ಗೋಡಂಬಿನ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ಈಗ ಸ್ವಲ್ಪ ಕೆಂಪಾಗ್ತಾ ಬಂದಿದೆ. ಈಗ ಬಾದಾಮಿ, ಗೋಡಂಬಿ ತೊಗೊಂಡಿದ್ನಲ್ಲ, ಅದು ಹಾಕ್ಕೊಳ್ತೀವಿ. ಆಮೇಲೆ ಫ್ರೈ ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು. 1 ಕಪ್ ಆಗೋಷ್ಟು ಕಾಯಿ ತೊಗೊಂಡಿದ್ದನ್ನ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟು ಅದು ರುಬ್ಕೊಳ್ಬೇಕು ನೈಸಾಗೆ, ಯಾಕಂದರೆ ಹೋಳು ಸಿಗಬಾರ್ದು. ಅದಕ್ಕೆ ಗ್ರೈಂಡಾಗಿ ರುಬ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಪಾಯಸ. ನೀವು ಮಾಡ್ಕೊಂಡು ಕುಡೀರಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈಗ ಗ್ರೈಂಡ್ ಆಗಿದೆ. ಈಗ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಗಸಗಸೆ, ಅಕ್ಕಿ, ಬಾದಾಮಿ, ಗೋಡಂಬಿ, 2 ಏಲಕ್ಕಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ಅದು ಕಾಯಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ನೈಸಾಗೆ. ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಈಗ ರುಣ್ಣಗಾಗಿದೆ, ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಬೇಕು. ನೀರು ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು. ಮತ್ತೆ ಗ್ರೈಂಡ್ ಮಾಡ್ಕೊಬೇಕು, ಗರ ಗರ ಅನ್ಸ್ಕೊಳ್ಬೇಕು. ಈಗ ಪೇಸ್ಟ್ ಆಗಿದೆ, ಈ ಥರ ಆಗಿದೆ ನೋಡಿ. ಈಗ ಬೆಲ್ಲ ಪಾಕ ಮಾಡ್ಕೊಬೇಕು. ಬೆಲ್ಲ ಪಾಕ ಮಾಡ್ಕೊಳ್ಳೋಕೆ ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ. ಒಂದು 5ರಿಂದ 6 ಬೆಲ್ಲ ಹಾಕ್ಕೊಳ್ಬೇಕು. ಉಂಡೆ ಬೆಲ್ಲ ಹಾಕ್ಕೊಬೇಕು. ಉಂಡೆ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಬೇಕು. ನಿಮ್ಗೆ ಗೊತ್ತಾಗುತ್ತಲ್ಲ ಅಂದಾಜು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಾರ್ದು. ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ, ಕರಗ್ಸಕ್ಕೆ ಬಿಡ್ಬೇಕು. ಅದೀಗ ಒಂದ್ಸತಿ ಕೈ ಆಡಿಸ್ಬಿಟ್ಟು ಕರಗ್ಸಕ್ಕೆ ಇಡಬೇಕು. ಕರಗಬೇಕು. ಕರಗ್ಮೇಲೆ ಹೆಂಗಂತ ತೋರಿಸ್ತೀನಿ, ಹೆಂಗಾಗತ್ತೆ ಪಾಕ ಅಂತ. ಈಗ ನೋಡಿ ಕರಗಿದೆ ಫುಲ್ಲು. ಈಗ ನಾವು ರುಬ್ಕೊಂಡಿರ್ತೀವಲ್ವಾ, ಅದನ್ನ ಕೈ ಆಡಿಸ್ಬೇಕು. ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಗಸಗಸೆದು, ಅದು ಹಾಕ್ಕೊಳ್ತಾ ಇದ್ದೀನಿ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ, ಬುಡ ಹಿಡಿದ್ಬಿಡುತ್ತೆ, ಚೆನ್ನಾಗಲ್ಲ. ಕುದಿಬೇಕು ಚೆನ್ನಾಗೆ. ಕುದ್ದ ತಕ್ಷಣ ಆಫ್ ಮಾಡಿದ್ರೆ ಸಾಕು. ಓಕೆನಾ? ರೆಡಿ ಆಯಿತು ಗಸಗಸೆ ಪಾಯಸ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಗಿದೆ ಗಸಗಸೆ ಪಾಯಸ.
ತಣ್ಣಗೆ ಮಾಡೋಕ್ಕಿಟ್ಟಿದೆ ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಇದಕ್ಕೆ ತಂಪಿನ ಬೀಜ ಬೇಕಾದರೂ ಹಾಕ್ಕೊಬೋದು ನೆನೆಸ್ಕೊಂಡು, ತುಂಬ ಚೆನ್ನಾಗಾಗುತ್ತೆ. ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಬೋದು.